ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನಮ್ಮನ್ನು ಚೈತನ್ಯಗೊಳಿಸ್ತದೆ, ಉತ್ತೇಜನಪಡಿಸ್ತದೆ, ನಮಗೆ ತಿದ್ದುತ್ತದೆ ಮತ್ತು ದೇವರ ವಾಕ್ಯ ಸೃಷ್ಟಿಸ್ತದೆ. ಪ್ರೈಸ್ ಗಾಡ್. ನಿನ್ನಲ್ಲಿ ಏನಿಲ್ಲ ಅದು ಕ್ರಿಯೇಟ್ ಮಾಡುತ್ತದೆ. ನಿನ್ನ ಬಲಹೀನತೆಯಲ್ಲಿ ಅದು ಬಲವನ್ನು ಕ್ರಿಯೇಟ್ ಮಾಡುತ್ತದೆ, ಅನಾರೋಗ್ಯಕ್ಕೆ ಆರೋಗ್ಯವನ್ನು ಉಂಟು ಮಾಡುತ್ತದೆ, ಅದೇ ರೀತಿ ಕೊರತೆಗೆ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ. ಯಾಕಂದರೆ ದೇವರ ವಾಕ್ಯ ಆತ್ಮ ಮತ್ತು ಜೀವ. ದೇವರು ಪ್ರತಿಯೊಂದನ್ನು ನಾವು ನೋಡ್ತೇವೆ ವಾಕ್ಯದಿಂದಲೇ ಆತನು ಸೃಷ್ಟಿ ಮಾಡಿದ. ಆತನು ಉಂಟು ಮಾಡಿದ ಎಲ್ಲವನ್ನು ತನ್ನ ವಾಕ್ಯದ ಮೂಲಕ ಆತನು ಸೃಷ್ಟಿ ಮಾಡಿದ. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 2ನೇ ವಚನದಲ್ಲಿ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನ, 1 chapter 2 verse. ಓಕೆ, ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ದಟ್ ಇಸ್ ಜೀಸಸ್. ಓಕೆ, ಮುಂದೆ ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನ ಮೂಲಕ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ದೇವರು ಸಮಸ್ತವನ್ನು ವಾಕ್ಯದ ಮೂಲಕ ಆತನು ಉಂಟು ಮಾಡಿದ. ಆ ವಾಕ್ಯ ಎಂಬ ಆತನು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನು. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 1ನೇ ಕೊರಿಂಥದ ಪತ್ರಿಕೆ 5ನೇ ವಚನದಲ್ಲಿ ನಾವು ಓದುವ 8:5. ಓಕೆ, ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೆನಿಸಿಕೊಳ್ಳುವವರಿದ್ದಾರೆ. ಇಲ್ಲಿ ಬೈಬಲ್ ಇದೆ, ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ. ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲಾಗಲಿ ದೇವರುಗಳೆನಿಸಿಕೊಳ್ಳುವವರು ಇದ್ದಾರೆ. ಓಕೆ, ನೆಕ್ಸ್ಟ್. ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಓಕೆ, ನಮಗಾದರೂ ಒಬ್ಬನೇ ದೇವರಿದ್ದಾನೆ. ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣ. ನಾವು ಆತನಿಗಾಗಿ ಉಂಟಾದೆವು. ದ ವೆರಿ ವೆರಿ ಇಂಪಾರ್ಟೆಂಟ್, ದ 4 ಥಿಂಗ್ಸ್ ಇಲ್ಲಿ ನಾವು ನೋಡ್ತೇವೆ. ದೇವರ ಬಗ್ಗೆ 4 ಸಂಗತಿಗಳು. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬ ಆತನು. ಆತನು ದೇವರಾಗಿದ್ದಾನೆ. ವಾಟ್ ದ ರಿಲೇಶನ್ಶಿಪ್? ಈಸ್ ಅವರ್ ಫಾದರ್. ಆತನು ನಮ್ಮ ತಂದೆ. ತಂದೆ ಅಂತ ಹೇಳಿದ್ರೆ ಎಲ್ಲರೂ ತಂದೆ ಆಗುವುದು, ಹುಟ್ಟಿಸಬೇಕು. ನಾವು ಆತನಿಗೆ ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ಆತನು ನಮ್ಮ ತಂದೆ ಹಾಗೆ ಅಲ್ಲ. ಕೆಲವೊಮ್ಮೆ ಹಾಡಾಡ್ತಾರೆ ತಂದೆ ಹಾಗೆ ಅಂತ. ನೋ, ತಂದೆ ಹಾಗೆ ಅಂತ ಹೇಳಿದ್ರೆ ಬೇರೆ ಯಾರು. ಆತನು ತಂದೆ ಎಂಬ ಆತನು ಈಸ್ ಅ ಫಾದರ್. ನಿಮ್ಮ ಶಾರೀರಿಕ ತಂದೆಗೆ ನೀವು ನನ್ನನ್ನು ತಂದೆ ಹಾಗೆ ಅಂತ ಹೇಳುವುದಿಲ್ಲ, ರೈಟ್? ತಂದೆ ಅಂತ ಕರಿತೀರಿ, ಫಾದರ್. ಅದೇ ರೀತಿ ಕೆಲವರು ಪ್ರಾರ್ಥನೆ ಮಾಡುವಾಗ, ಓ ನೀನು ತಂದೆ ಹಾಗೆ ನನ್ನನ್ನು ಪ್ರೀತಿಸಿದ ದೇವರೇ ಅಂತ. ಆತನು ತಂದೆ ಹಾಗೆ ಅಲ್ಲ, ಆತನು ತಂದೆ ಆಗಿದ್ದಾನೆ. ಓಕೆ, ಆತನು ಸಮಸ್ತಕ್ಕೂ ಮೂಲ ಕಾರಣ. ಫಸ್ಟ್ ಆಫ್ ಆಲ್, ಹಾಗಾದರೆ ಆತನು ದೇವರು ಯಾರಿಗೆ, ತಂದೆ ಯಾರಿಗೆ? ಇದು ವೆರಿ ಇಂಪಾರ್ಟೆಂಟ್. ಈ 4 ಸಂಗತಿಗಳಲ್ಲಿ ಆತನು ದೇವರು ಯಾರಿಗೆ, ತಂದೆ ಯಾರಿಗೆ? ನಾವು ನೋಡ್ಲಿಕ್ಕೆ ಹೋದರೆ ಒಂದು ವಚನವನ್ನು ನಾವು ಓದ್ತೇವೆ. 8 chapter 54 verse, Gospel of John. ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 54ನೇ ವಚನ. ಯೇಸು, ನನ್ನನ್ನು ನಾನೇ ಮಹಿಮೆ ಪಡಿಸಿಕೊಂಡರೆ ನನ್ನ ಮಹಿಮೆ ಹುರುಳಿಲ್ಲದ್ದು. ನನ್ನನ್ನು ಮಹಿಮೆ ಪಡಿಸುವವನು ನನ್ನ ತಂದೆ. ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ.
ಆದರೂ ನೀವು ಆತನನ್ನು ತಿಳಿಯದೇ ಇದ್ದೀರಿ. ದೇವರನ್ನು ತಿಳಿಯುವುದು ವೆರಿ ವೆರಿ ಇಂಪಾರ್ಟೆಂಟ್. ನೋವಿಂಗ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯೇಸು ಹೇಳ್ದ, ಯೇಸು ನನ್ನನ್ನು ನಾನೇ ಮಹಿಮೆ ಪಡಿಸಿಕೊಂಡರೆ ನನ್ನ ಮಹಿಮೆ ಹುರುಳಿಲ್ಲದ್ದು. ನನ್ನನ್ನು ಮಹಿಮೆ ಪಡಿಸುವನು ನನ್ನ ತಂದೆ. ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ, ಆದರೂ ನೀವು ಆತನನ್ನು ತಿಳಿಯದಿದ್ದೀರಿ. ಯಾಕೆ? ಯಹೂದ್ಯರಿಗೆ ಆತನು ದೇವರಾಗಿದ್ದ, ಯೇಸುಗೆ ಆತನು ತಂದೆಯಾಗಿದ್ದ. ಯಾಕಂತ ಹೇಳಿದ್ರೆ ಆತನು ಆ ತಂದೆಯಿಂದ ಹುಟ್ಟಿದವ. ಪ್ರೈಸ್ ಗಾಡ್. ಆತನು ಆ ತಂದೆಯಿಂದ ಹುಟ್ಟಿದವ. ಅದಕ್ಕೋಸ್ಕರ ದೇವರ ವಾಕ್ಯ ಇದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಆ ಲೋಕಕ್ಕೆ ಆತನು ಕಳಿಸಿದನು. ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ Gospel of John 3 chapter 16 verse. Gospel of John 3 chapter 16 verse. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕ ಕ್ರೈಸ್ತರ ಮೇಲೆ ಅಂತ ಹೇಳಲಿಲ್ಲ, ಓಕೆ, ಯಾವುದೇ ಒಂದು ಡಿನಾಮಿನೇಷನ್ ಮೇಲೆ ಅಂತ ಹೇಳಲಿಲ್ಲ, ಯಾವುದೇ ಭಾಷೆಯವರ ಮೇಲೆ ಅಂತ ಹೇಳಲಿಲ್ಲ, ಲೋಕದಲ್ಲಿರುವ ಅಂದರೆ ಆಕಾಶದ ಕೆಳಗಿರುವ ಎಲ್ಲ ಜನರ ಮೇಲೆ, ಎಲ್ಲ ಮನುಷ್ಯರ ಮೇಲೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಬೈಬಲ್ ದೇವರು ತನ್ನ ಮಗನನ್ನು ಕೊಟ್ಟನು. ಪ್ರೀತಿ ಯಾವಾಗಲೂ ಕೊಡುತ್ತದೆ. ದೇವರ ಹತ್ರ ಬೆಸ್ಟ್ ಇದ್ದದ್ದು ತನ್ನ ಮಗ. ಓಕೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನನ್ನು ಕೊಟ್ಟದ್ದು ಎಲ್ಲರಿಗೆ, ಪ್ರೈಸ್ ಗಾಡ್, ಎಲ್ಲರಿಗೆ ತನ್ನ ಮಗನನ್ನು ಕೊಟ್ಟಿದ್ದಾನೆ. ಬಟ್ ಆಪ್ಷನ್ ಆತನನ್ನು ನಂಬುವ ಒಬ್ಬನಾದರೂ. ಕೆಲವೊಮ್ಮೆ ಹೇಳ್ತೀವಿ ದೇವರು ಕೆಲವ್ರನ್ನ ಆರಿಸ್ತಾನೆ, ಕೆಲವ್ರನ್ನ ಬಿಟ್ಟಿದ್ದಾನೆ. ಇಲ್ಲಿ ಬೈಬಲ್ ಹೇಳ್ತದೆ ಆತನನ್ನು ನಂಬುವ ಒಬ್ಬನಾದರೂ. ಹಾಗಾದ್ರೆ ಎಲ್ಲರೂ ನಂಬುವುದು, ಎಲ್ಲರಿಗೋಸ್ಕರ ಕೊಟ್ಟಿದ್ದಾನೆ, ಎಲ್ಲರೂ ನಂಬುವುದು. ನಂಬಿದವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು. ಕೆಲವರು ಅಂತ ಹೇಳಲಿಲ್ಲ, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಿಮ್ಮ ಮೈಂಡಲ್ಲಿ ಅನೇಕ ಆಲೋಚನೆಗಳು, ದೇವರ ಚಿತ್ತವಿದೆ, ದೇವರು ನಮ್ಮನ್ನು ರಕ್ಷಿಸ್ತಾನೆ, ದೇವರು ಏನು ತನ್ನ ಪಾರ್ಟನ್ನು ಮಾಡಲಿಕ್ಕೆ ಇದೆ ಅದನ್ನು ಆಲ್ರೆಡಿ ಕ್ರಿಸ್ತನಲ್ಲಿ ಮಾಡಿ ಮುಗಿಸ್ತಾನೆ. ಆಗ ದೇವರು ಮಾಡಿದ ಕೆಲಸವನ್ನು ಯಾಕೆ ಜನರು ಅಂಗೀಕಾರ ಮಾಡುವುದಿಲ್ಲ? ವಾಟ್ ಇಸ್ ದ ಪ್ರಾಬ್ಲಮ್? ಬೈಬಲ್ ಹೇಳ್ತದೆ, ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ, ಸ್ವಾರ್ಥಿಯ ಪ್ರಕಾಶವು ಅವರಿಗೆ ಉದಯವಾಗಬಾರದು. ದ ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್. ಇವತ್ತು ಸ್ವಾರ್ಥಿಯನ್ನು ಸಾರುವ ಬದಲು ಕೇವಲ ಪಾಪದ ಬಗ್ಗೆ ಮಾತ್ರ ಪ್ರೀಚ್ ಮಾಡ್ತಾರೆ. ಓನ್ಲಿ ಸಿನ್. ಪಾಪ ಮಾಡಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ. ಎಸ್, ಬಟ್ ಗಾಸ್ಪೆಲ್ ಏನು ಮಾಡುತ್ತದೆ? ಸ್ವಾರ್ಥ ಏನು ಮಾಡ್ತದೆ ಅಂದರೆ ಒಬ್ಬ ಮನುಷ್ಯನನ್ನು ಪಾಪದಿಂದ ಹೊರಗೆ ತರುತ್ತದೆ. ಪಾಪದಿಂದ ಹೊರಗೆ ತಂದು ಆ ವ್ಯಕ್ತಿಗೆ ನಿತ್ಯ ಜೀವವನ್ನು ಕೊಡುತ್ತದೆ. ಓಕೆ, ಇಲ್ಲಿ ಬೈಬಲ್ ನಂಬುವನಾದರೂ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಓಕೆ, ನೆಕ್ಸ್ಟ್ ನಾವು ನೋಡ್ತೇವೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ನಾಟ್ ಜಡ್ಜ್ಮೆಂಟ್. ದೇವರು ತನ್ನ ಮಗನನ್ನು ಕೊಟ್ಟದ್ದು ಯಾಕೆ? ತೀರ್ಪು ಮಾಡಲಿಕ್ಕೆ ಅಲ್ಲ, ಜಡ್ಜ್ಮೆಂಟ್ ಮಾಡಲಿಕ್ಕೆ ಅಲ್ಲ. ಓಕೆ, ಕೆಲವರು ಹೇಳ್ತಾರೆ, ಜನರ ಪಾಪ ಜಾಸ್ತಿ ಆಗಿದೆ, ದೇವರ ನ್ಯಾಯ ತೀರ್ಪು ಬಂದಿದೆ. ದೇವರು ತನ್ನ ಮಗನನ್ನು ಕೊಟ್ಟದ್ದು ತೀರ್ಪು ಮಾಡಲಿಕ್ಕೆ ಅಲ್ಲ, ಅವರನ್ನು ಜಡ್ಜ್ ಮಾಡಲಿಕ್ಕೆ ಅಲ್ಲ, ಪಾಪಿಗಳನ್ನು ಜಡ್ಜ್ ಮಾಡಲಿಕ್ಕೆ ಅಲ್ಲ, ತೀರ್ಪು ಮಾಡಲಿಕ್ಕೆ ಅಲ್ಲ.
ಎಲ್ಲ ಪಾಪಿಗಳ ತೀರ್ಪನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆ ತೀರ್ಪನ್ನು ತಾನು ತೆಗೆದುಕೊಂಡಿದ್ದಾನೆ. ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ನೆಕ್ಸ್ಟ್ 18ನೇ ವಚನ ಹೇಳ್ತದೆ, ಆತನನ್ನು ನಂಬುವವನಿಗೆ ತೀರ್ಪಾಗುವುದಿಲ್ಲ, ಆದರೆ ನಂಬದವನಿಗೆ ಅವರು ದೇವರೊಬ್ಬನೇ ಮಗನ ಹೆಸರನ್ನು ನಂಬದೇ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಅಂದರೆ ಮನುಷ್ಯನು ಹುಟ್ಟುವಾಗಲೇ ಮನುಷ್ಯನ ಮೇಲೆ ಒಂದು ತೀರ್ಪಿದೆ, ಆ ಮರಣ ಎಂಬ ತೀರ್ಪು. ಹುಟ್ಟುವಾಗಲೇ ಮನುಷ್ಯ ಹುಟ್ಟಿದ ಕೂಡಲೇ ಅವನ ಮೇಲೆ ಆಜ್ಞಾರೂಪವಾಗಿ ದೋಷಾರೋಪಣೆ ಮಾಡಿದಂಥ ತೀರ್ಪಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ, ನಮ್ಮ ಮೇಲೆ ನಿನ್ನ ಮೇಲೆ ಇದ್ದ ಆ ತೀರ್ಪನ್ನು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಆ ತೀರ್ಪನ್ನು ಆತನು ಹೊತ್ತುಕೊಂಡು ಹೋದ. ಕೊಲೆಷನ್ 2 ಚಾಪ್ಟರ್ 14 ವರ್ಸ್ ಹೇಳ್ತದೆ. ಕೊಲೆಷನ್ 2 ಚಾಪ್ಟರ್ 14, ಕೊಲೆಷನ್ 2 ಚಾಪ್ಟರ್ 14 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನಮ್ಮ ಮೇಲಿದ್ದ ತೀರ್ಪು, ಆಜ್ಞಾರೂಪವಾದ ಪತ್ರ ಅಂತ ಹೇಳಿದರೆ ಜಡ್ಜ್ ಏನು ಕೊಡ್ತಾನೆ? ತೀರ್ಪು. ಅವನನ್ನು ಇಂಥ ದಿನಕ್ಕೆ ಮರಣದಂಡನೆಗೆ ಒಪ್ಪಿಸಿರಿ, ಇಂಥ ಡೇಟಲ್ಲಿ. ಬಟ್ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ನಮ್ಮೆಲ್ಲರ ತೀರ್ಪನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ದೇವರು ತನ್ನ ಕೆಲಸವನ್ನು ಮಾಡಿ ಮುಗಿಸ್ತಾನೆ. ಈಗ ನಮ್ಮ ಪಾರ್ಟ್, ಹಾಗಾದ್ರೆ ಯಾರು ಮಕ್ಕಳು? 1ನೇ ಅಧ್ಯಾಯ 12ನೇ ವಚನ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಯಾರು ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಯಾರು ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಇವರು ಯಾರು? ಈ ರಕ್ಷಣೆ ಹೊಂದಿದವರು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಯು ಆರ್ ಬಾರ್ನ್ ಆಫ್ ಗಾಡ್. ಹಾಗಾದರೆ ದೇವರಿಂದ ಹುಟ್ಟಿದವನು ಹುಟ್ಟಿಸಿದಾತನಿಗೆ ತಂದೆ ಅಂತ ಕರೆಯುವ ಹಕ್ಕು ಸಿಗ್ತದೆ. ಎಲ್ಲರೂ ತಂದೆ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನನ್ನ ತಂದೆ ಇದ್ದಾರೆ, ನಿಮ್ಮ ತಂದೆ ಇದ್ದಾರೆ, ಡ್ಯಾಡಿ ಅಂತ ಕರೆದರೆ ಯಾರು ಬರ್ತಾರೆ? ಅವರ ಸಂಬಂಧಪಟ್ಟವೇ ತಂದೆ ಬರ್ತಾನೆ. ಇಮಿಡಿಯೇಟ್ಲಿ ಡ್ಯಾಡಿ ಅಂತ ಕರೆದಾಗ ಯಾರು ಬರ್ತಾನೆ? ಯಾರ್ಯಾರು ಬರ್ತಾರೆ? ನಿಮ್ಮ ಸ್ವರವನ್ನು ಕೇಳಿದ ಮಗುವಿನ, ನನ್ನ ಮಗಳು ರೀಸಾ ಇದ್ದಾಳೆ, ರೈಮಾ ಇದ್ದಾಳೆ, ಅವರು ಡ್ಯಾಡಿ ಅಂತ ಕರೆದರೆ ನಾನೇ ಹೋಗ್ತೇನೆ ಇಮಿಡಿಯೇಟ್ಲಿ. ಯಾಕಂದರೆ ನಾನು ಡ್ಯಾಡಿ ಅವರದ್ದು, ಬೇರೆ ಯಾರು ಹೋಗುವುದಿಲ್ಲ. ರೈಟ್? ನಾವು ಎಲ್ಲಿವರೆಗೆ ಮಕ್ಕಳಾಗುವುದಿಲ್ಲ ಅಲ್ಲಿವರೆಗೆ ಡ್ಯಾಡಿ ಅಂತ ಕರೆದರೆ ಸಂಬಂಧಪಟ್ಟ ಡ್ಯಾಡಿಯೇ ಬರುತ್ತಾನೆ. ನೀವೆಷ್ಟು ಸರ್ತಿ ನನ್ನ ತಂದೆ ತಂದೆ ಅಂತ ಕರೀತೀರಿ, ಸಂಬಂಧಪಟ್ಟ ತಂದೆಯೇ ಬರುತ್ತಾನೆ. ವಿ ಮಸ್ಟ್ ಅಕ್ಸೆಪ್ಟ್ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್. ತಂದೆ ಹೇಳುವುದು ಮುಖ್ಯ ಅಲ್ಲ, ಎಲ್ಲರೂ ತಂದೆ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯಹೂದ್ಯರು ತಂದೆ ಅಂತ ಒಪ್ಪಲಿಲ್ಲ. ಯೇಸುವಿಗೆ ಅವರು ಸಿಟ್ಟುಗೊಂಡದ್ದು ಯಾಕೆ? ಯೇಸುವಿನ ಮೇಲೆ ಅವರಿಗೆ ಕೋಪ ಬಂದದ್ದು ಯಾಕೆ? ದೇವರನ್ನು ಆತನು ತಂದೆ ಅಂತ ಕರೀತಾ ಇದ್ದಾನೆ. 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದ ನಮಗೆ ಸಿಗ್ತದೆ. 5ನೇ ಅಧ್ಯಾಯ 18ನೇ ವಚನ ನಾವು ಓದುವ. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬಾತ್ ದಿನವನ್ನು, ಬೇಕಾದ್ರೆ 17ನೇ ವಚನವನ್ನು ಓದುವ. ಯಾಕೆ ಈ ಮಾತನ್ನು? ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೆ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ ಅಂದನು. ನೆಕ್ಸ್ಟ್ 18ನೇ ವಚನ, ಈ ಮಾತನ್ನು ಹೇಳಿದರಿಂದ ಆತನು ಸಬ್ಬಾತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಅಂತ ಎಂದು ಹೇಳಿ
ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಅವರಿಗೆ ಸಿಟ್ಟು ಬಂತು. ತಂದೆ ಅಂತಿದ್ರೆ ಏನು? ಇಮಿಡಿಯೇಟ್ಲಿ ತಂದೆ ಅಂತ ಕರೀತಾರೆ ದೇವರಿಗೆ. ತಂದೆ ಅಂತ ಕರೆದರೆ ಎಕ್ಸಾಕ್ಟ್ಲಿ ಈಕ್ವಲ್ ಆಗಿಬಿಟ್ಟ. ನಾನು ಓದ್ತೇನೆ 18. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬಾತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಅದಕ್ಕೆ ಫರಿಸಾಯರು ಹೇಳಿದರು, ಅಬ್ರಾಮನ್ ನಮ್ಮ ತಂದೆ, ಯೇಸು ಹೇಳಿದ ಸೈತಾನ್ ನಿಮ್ಮ ತಂದೆ, ಆ ತಂದೆಯಿಂದ ನೀವು ಹುಟ್ಟಿದವರು, ಆ ತಂದೆಯ ದುರುಚಗಳನ್ನು ಮಾಡ್ತಾ ಇದ್ದೀರಿ, ಅವನು ಸತ್ಯದಲ್ಲಿ ನಿಲ್ಲಿಲ್ಲ. ಎಷ್ಟು ಸತ್ಯ ನೀವು ತಂದೆ ಅಂತ ಕರೀತೀರಿ, ಅವನೇ ಬರ್ತಾನೆ. ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 44ನೇ ವಚನ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ 44. ಸೈತಾನ್ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಆತನು ಮೂಲ ಆಗಿದ್ದಾನೆ ಸುಳ್ಳಿಗೆ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವ ನಿಮ್ಮೊಳಗೆ ಯಾರಿದ್ದಾರೆ? ನನ್ನಲ್ಲಿ ಪಾಪವನ್ನು ತೋರಿಸಿ ನೋಡುವ. ಯೇಸ್ವಾಮಿ ಎಂಥ ಒಂದು ಧೈರ್ಯದಲ್ಲಿ ಹೇಳಿದ. ನನ್ನದು ಏನಾದರೂ ಮಿಸ್ಟೇಕ್ ಇದ್ದರೆ, ನನ್ನಲ್ಲಿ ಏನಾದರೂ ಪಾಪ ಇದ್ದರೆ ನೀವು ತೋರಿಸಿಕೊಡ್ರಿ. ನಾನು ಸತ್ಯವನ್ನು ಹೇಳುವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಯಾಕೆ? ನನ್ನಲ್ಲಿ ಪಾಪ ಇಲ್ಲ. ಯೇಸ್ವಾಮಿ ಹೇಳಿದ, ನಾನು ಪಾಪಿ ಅಲ್ಲ. ಇಲ್ಲಿ ಯಹೂದ್ಯರಿಗೆ ನಾವು ನೋಡ್ತೇವೆ ಕೋಪ ಬಂತು. ದೇವರ ಆಂಗ್ರಿ. ಇನ್ನೊಂದು ವಚನ ನಾವು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. 10ನೇ ಅಧ್ಯಾಯ 31ನೇ ವಚನ. ಗಾಸ್ಪಲ್ ಆಫ್ ಜಾನ್ 10 ಚಾಪ್ಟರ್ 31. ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು. 30ನೇ ವಚನ ನಾನು ಓದ್ತೇನೆ. ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ಜಸ್ಟ್ ಅರಿಕೆ ಮಾಡ, ನಾನು ಮತ್ತು ನನ್ನ ತಂದೆ ಒಂದೇ ಆಗಿದ್ದೇವೆ. ಎಲ್ಲರೂ ತಂದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರು ಯೇಸುವನ್ನು ರಕ್ಷಕರು ಒಡೆಯರನ್ನು ಅಂಗೀಕಾರ ಮಾಡಿದ್ದಾರೆ ಅವರು ಮಾತ್ರ ತಂದೆ ಅಂತ ಹೇಳ್ಬೋದು. ಯೇಸು ಸ್ವಾಮಿ ತಂದೆ ಅಂತ ಹೇಳಿದ. ನಾನು ತಂದೆ ಒಂದಾಗಿದ್ದೇವೆ ಅಂದನು. ನೆಕ್ಸ್ಟ್ 31ನೇ ವಚನ. ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು. ಯೇಸು ಅವರನ್ನು ತಂದೆಯ ಕಡೆಯಿಂದ ಅನೇಕ ಒಳ್ಳೆಯ ಕ್ರಿಯೆಗಳನ್ನು ನಿಮಗೆ ತೋರಿಸ್ತೇನೆ, ಅವುಗಳಲ್ಲಿ ಯಾವ ಕ್ರಿಯೆಯ ದಿಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆಯ ಕಾರ್ಯದ ದಿಸೆಯಿಂದಲ್ಲ, ದೇವದೂಷಣೆಯ ದಿಸೆಯಿಂದಲ್ಲ. ರಾಂಗ್ ಟೀಚ್ ಮಾಡ್ತಾ ಇದ್ದಿ, ನೀನು ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಿ, ನೀನು ದೇವದೂಷಣೆ ಮಾಡ್ತಾ ಇದ್ದಿ. ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದಿಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಅಂದರು. ಯಾಕೆ? ಯೇಸು ಸ್ವಾಮಿ ಕೇವಲ ಹೇಳಿದ್ದು ನಾನು ದೇವರಂತ ಹೇಳಿ, ನನ್ನ ತಂದೆ ಅಂತ ಹೇಳಿದ ಅಷ್ಟೇ. ತಂದೆ ಅಂತ ಹೇಳಿದ್ರೆ ನಿನ್ನ ದೇವರನ್ನಾಗಿ ಮಾಡುತ್ತಿ ಅಲ್ವಾ? ಇನ್ನೊಂದು ಕಡೆಯಲ್ಲಿ ಹೇಳಿದ್ದು ತಂದೆ ಅಂತ ಹೇಳಿಕೊಂಡು ನೀನು ದೇವರಿಗೆ ಸರಿಗಟ್ತಾ ಇದ್ದಿ. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ಅಲ್ಲ. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಸತ್ಯವೇದ ಯಾವತ್ತೂ ಸುಳ್ಳಾಗುವುದಿಲ್ಲ, ದೇವರ ವಾಕ್ಯ ಸುಳ್ಳಾಗುವುದಿಲ್ಲ. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀನು ದೇವದೂಷಣೆ ಮಾಡುತ್ತಿ ಅನ್ನುತ್ತೀರೋ? ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡ್ರಿ. ಮಾಡಿದರೆ ನನ್ನ ಮಾತನ್ನು ನಂಬದೇ ಇದ್ದರೂ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ. ಆಗ ನನ್ನಲ್ಲಿ ತಂದೆ ಇದ್ದಾನಂತಲೂ ತಂದೆಯಲ್ಲಿ ನಾನು ಇದ್ದೇನಂತಲೂ ನೀವು ತಿಳ್ಕೊಂಡು ಮನನ ಮಾಡಿಕೊಡ್ರಿ. ಇದನ್ನು ಮೆಡಿಟೇಟ್ ಮಾಡಿರಿ, ಧ್ಯಾನ ಮಾಡಿರಿ. ಇದನ್ನು ಸ್ವಲ್ಪ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಕಲಿಯಿರಿ. ಪ್ರೇರೆ, ಇವತ್ತು ಯೇಸುವಿನ ತಂದೆ ಆತ ನಮ್ಮ ತಂದೆ ಆಗಿದ್ದಾನೆ.
ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಮೊದಲನೇ ಆದಾಮನು. ಪರಲೋಕದಿಂದ ಬಂದವನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ. ಮೊದಲನೇ ಮನುಷ್ಯನಾದ ಆದಾಮನು ಮಣ್ಣಿನಿಂದ ಹುಟ್ಟಿ ಮಣ್ಣಿಗೆ ಸಂಬಂಧಪಟ್ಟವನು, ಬದುಕುವ ಪ್ರಾಣಿಯಾದನು. ಎರಡನೇ ಕಡೆಯ ಮನುಷ್ಯನಾದ ಆದಾಮನು ಬದುಕುವ ಆತ್ಮವಾದನು. ಈಸ್ ಎ ಲೈಫ್ ಗಿವಿಂಗ್ ಸ್ಪಿರಿಟ್. ವೆನ್ ಯು accepted Jesus, you are the life giving spirit. You are one spirit with the Holy Spirit. ಕರ್ತನೊಟ್ಟಿಗೆ ನೀವು ಒಂದು ಆತ್ಮವಾಗಿದ್ದೀರಿ. ಇಟ್ಸ್ ಅ ಸ್ಪಿರಿಚುವಲ್ ರಿಯಾಲಿಟಿ. ಕೆಲವೊಮ್ಮೆ ಸೆನ್ಸ್ ನಾಲೆಜಲ್ಲಿ ಮೆಡಿಟೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯೇಸು ಸ್ವಾಮಿ ಹೇಳಿದ ಇದನ್ನು ಮನನ ಮಾಡಿರಿ ಅಂತ ಹೇಳಿದ. ನಾನು ತಂದೆಯಲ್ಲಿದ್ದಾನೆ, ತಂದೆಯು ನನ್ನಲ್ಲಿದ್ದಾನಂತ ಇದನ್ನು ಮನನ ಮಾಡಿರಿ. 10ನೇ ಅಧ್ಯಾಯ 38ನೇ ವಚನ. ಓಕೆ, ಅದಕ್ಕೋಸ್ಕರ 8ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ನಮಗೆ ತಂದೆ ಎಂಬ ಆತನು. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬ ಆತನೇ. ಸಮಸ್ತಕ್ಕೂ ಮೂಲ ಕಾರಣ, ನಾವು ಆತನಿಗಾಗಿ ಉಂಟಾದೆವು. ಪ್ರಿಯರೇ, ದೇವರು ನಿಮ್ಮನ್ನು ಆತನಿಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿಗಳು, ನೀವು ಲೋಕದಿಂದ ಪ್ರತಿಷ್ಠಿಸಲ್ಪಟ್ಟವು, ಲೋಕದಿಂದ ಸಪ್ರೇಟ್ ಆದವು, ಲೋಕದಿಂದ ಬೇರ್ಪಡಿಸಲ್ಪಟ್ಟವು. ನೀವು ಆತನಿಗೋಸ್ಕರ ಉಂಟಾದವರು. ನೀವು ಯಾವ ಮನುಷ್ಯನಿಗೋಸ್ಕರ ಪ್ಲೀಸ್ ಮಾಡಲಿಕ್ಕೆ ಉಂಟಾದವರಲ್ಲ, ಯಾವುದೇ ವ್ಯಕ್ತಿಗೋಸ್ಕರ ಅಲ್ಲ. ದೇವರು ನಿಮ್ಮನ್ನು ತನಗೋಸ್ಕರ ಉಂಟು ಮಾಡಿದ್ದಾನೆ. ಆತನು ನಿಮ್ಮನ್ನು ತನಗೋಸ್ಕರ ಸೃಷ್ಟಿ ಮಾಡಿದ್ದಾನೆ. ವಿ ನೀಡ್ ಟು ಆಲ್ವೇಸ್ ಪ್ರೇ ದ ಪ್ರೇಯರ್ ಆಫ್ ಕನ್ಸಕ್ರೇಷನ್ ಪ್ರೇಯರ್. ಏನಂತ ಹೇಳಿದ್ರೆ, ಎವ್ರಿ ಡೇ ಈ ಪ್ರೇಯರ್ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು ದೇವರ ಉದ್ದೇಶಕ್ಕೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ದೇವರ ಉದ್ದೇಶಕ್ಕೋಸ್ಕರ. ಈಗೋ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಬೇಡವಾದವು, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ, ನಿನ್ನ ಚಿತ್ತವನ್ನು ನೆರವೇರಿಸಲು ನಾನು ಬಂದಿದ್ದೇನೆ. 10ನೇ ಅಧ್ಯಾಯ 5ನೇ 6 7ನೇ ವಚನ ಹೀಬ್ರೂಸ್. ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಕೊನೆಯ ರಾತ್ರಿಯಲ್ಲಿ ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಮಾಡುವಾಗ, ತಂದೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ದಿಸ್ ಅ ಕಾನ್ಸಕ್ರೇಷನ್ ಪ್ರೇಯರ್, ದಿಸ್ ನಾಟ್ ಎ ಫೇತ್ ಪ್ರೇಯರ್. ಓಕೆ, ಫೇತ್ ಪ್ರೇಯರ್ ಒಮ್ಮೆ ಪ್ರೇಯರ್ ಮಾಡಿದರೆ ಸಾಕು. ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದಿರೋ ನಂಬಿರಿ, ಅದು ನಿಮಗೆ ಸಿಕ್ಕಿದೆ. ಇದು ಕಾನ್ಸಕ್ರೇಷನ್, ಒಂದು ಪ್ರತಿಷ್ಠೆಯ ಪ್ರಾರ್ಥನೆ. ಓಕೆ, ಆತನು ವಿಲ್ಫುಲಿ ದೇವರ ಉದ್ದೇಶಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ. ಪ್ರಿಯರೇ, ನಮಗೆ ಎವ್ರಿ ಡೇ ಮಾರ್ನಿಂಗ್ ಹೇಳುವಾಗ ನಮ್ಗೆ ಗೊತ್ತಿರಬೇಕು, ನಾವು ದೇವರ ಉದ್ದೇಶಕ್ಕೋಸ್ಕರ ನಾವು ಹುಟ್ಟಿದವರು. ಎವ್ರಿ ಡೇ ನಮ್ಮನ್ನು ನಾವು ದೇವರ ಚಿತ್ತಕ್ಕೆ, ಉದ್ದೇಶಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ತಂದೆ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ನೀನು ಏನು ಹೇಳ್ತೀಯೋ ಅದನ್ನು ಮಾಡುತ್ತೇವೆ, ನೀನು ಎಲ್ಲಿ ಹೋಗ್ಲಿಕ್ಕೆ ಹೇಳ್ತೀಯೋ ನಾವು ಹೋಗ್ತೇವೆ. ವೆನ್ ವಿ ವಿಲ್ಲಿಂಗ್ಲಿ ಸಬ್ಮಿಟ್, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವರ್ಡ್. ನಿನಗೆ ಆಗ ದೇವರ ವಾಕ್ಯ ಅರ್ಥ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಕೆಲವರಿಗೆ ವಾಕ್ಯ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ರೆ ಕೋಪ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರಿಯರೇ, ದೇವರು ನನ್ನನ್ನು ನಿನ್ನನ್ನು ದೇವರು ಆತನಿಗೋಸ್ಕರ ಉಂಟು ಮಾಡಿದ್ದಾನೆ. ಇಲ್ಲಿ 4 ಸಂಗತಿಗಳು ನೋಡ್ತೇವೆ. ನಮಗಾದರೂ ಒಬ್ಬನೇ ದೇವರು. ರಿಲೇಶನ್ಶಿಪ್ ಏನು? ಈಸ್ ಅವರ್ ಫಾದರ್. ಆತ ನಮ್ಮ ತಂದೆ, ಆತನು ಸಮಸ್ತಕ್ಕೂ ಮೂಲ ಕಾರಣ, ನಾವು ಆತನಿಗಾಗಿ ಉಂಟಾದೆವು. ನೆಕ್ಸ್ಟ್ ಹೇಳ್ತೇವೆ, ನಮಗಾದರೂ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನು. ಸಮಸ್ತವು ಆತನ ಮೂಲಕ ಉಂಟಾಯಿತು, ನಾವು ಆತನಲ್ಲಿ ಸೃಷ್ಟಿಸಲ್ಪಟ್ಟೆವು. ನೀವು ಓದಿದ್ರೆ ನಿಮಗೆ ಸಿಗ್ತದೆ 8ನೇ ಅಧ್ಯಾಯ 6ನೇ ವಚನ. 1 ಕೊರಿಂಥಿಯನ್, ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತ ಉಂಟಾಯಿತು. ಯಾರ ಮುಖಾಂತರ? ಉಂಟಾದೆಲ್ಲ ವಾಕ್ಯ ಎಂಬ ಆತನ ಮುಖಾಂತರ ಉಂಟಾಯಿತು. ದಟ್ ಈಸ್ ಜೀಸಸ್. ನಾವಾಗ ಓದಿದೆ 1ನೇ ಅಧ್ಯಾಯ 2ನೇ 3ನೇ ವಚನ. ನಾವು ಆತನ ಮುಖಾಂತರ ಉಂಟಾದೆವು, ಅಂದರೆ ಆತನ ಮೂಲಕ ನಾವು ಸೃಷ್ಟಿಸಲ್ಪಟ್ಟೆವು. ಥ್ರೂ ಜೀಸಸ್ ಕ್ರೈಸ್ಟ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದಂತೆ, ದೇವರ ವಾಕ್ಯ ಯಾರಿಗೆ ಪ್ರಾಪ್ತವಾಗಿದೆಯೋ ಅವರು ದೇವರುಗಳು. ಶಾಸ್ತ್ರವು ಯಾವತ್ತೂ ಸುಳ್ಳಾಗುವುದಿಲ್ಲ. ಆ ವಾಕ್ಯ ಎಂಬಾತನು ಯೇಸು ಕ್ರಿಸ್ತನು. ನಾವು ಆತನ ಮೂಲಕ ಸೃಷ್ಟಿಸಲ್ಪಟ್ಟಿದ್ದೆವು. We need to always live for God.
ದೇವರಿಗೋಸ್ಕರ ನಮ್ಮ ಜೀವಿತವನ್ನು ಯಾವಾಗ ನಾವು ಪ್ರತಿಷ್ಠೆ ಪಡಿಸಬೇಕು. ಪ್ರೈಸ್ ಗಾಡ್. ನಾವು ಆತನಿಗೋಸ್ಕರ ಉಂಟಾದೆವು. ನಿಮಗೆ ದೇವರು ನಿಮ್ಮ ಕೈಯಲ್ಲಿ ಮಕ್ಕಳನ್ನು ಕೊಟ್ಟಿದ್ದಾನೆ. ಆ ಮಕ್ಕಳನ್ನು ನೀವು ಆತನಿಗೋಸ್ಕರ ಬೆಳೆಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆಗ ದೇವರು ನಿಮಗೆ ಎಲ್ಲ ಅನುಕೂಲತೆಗಳನ್ನು ಆತನು ಉಂಟು ಮಾಡುತ್ತಾನೆ. ಪ್ರಿಯರೇ, ನೀವು ನಿಮ್ಮವರಲ್ಲ, ನೀವು ನಿಮಗೆ ಸಂಬಂಧಪಟ್ಟವರಲ್ಲ. ನೀವು ಯೇಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವರು. ಬೇರೆ ಯಾರಾದರೂ ಈ ಸಂಜೆ ವೇಳೆಯಲ್ಲಿ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಯಾರು ಆತನು ಅಂಗೀಕಾರ ಮಾಡುತ್ತಾರೋ, ಅಂದರೆ ಆತನ ಹೆಸರನ್ನು ನಂಬಿಕೆ ಇಡ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಗ್ತದೆ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ ಹುಟ್ಟಿದವರಲ್ಲ. ಇವರು ದೇವರಿಂದ ಹುಟ್ಟಿದವರು. ಆತ್ಮಸ್ವರೂಪಿಯಾದ ದೇವರಿಗೆ ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟುತ್ತೀರಿ. ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟುತ್ತೀರಿ. ಆತನ ರಕ್ತದ ಮೂಲಕ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಆತನ ರಕ್ತದಿಂದ ನೀವು ಶುದ್ಧೀಕರಿಸಲ್ಪಡ್ತೀರಿ. ಆತನ ರಕ್ತದ ಮೂಲಕ ನೀವು ದೇವರಿಗೆ ಹುಟ್ಟುತ್ತೀರಿ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸ್ತಿ. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥಾನಾದ ನಾವು ನಂಬುತ್ತೇವೆ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಅರಿಕೆ ಮಾಡುತ್ತೇವೆ ಬಾಯಲ್ಲಿ, ಯೇಸುವೆ ನಮ್ಮ ಕರ್ತನೆಂದು. ತಂದೆ, ನಾವು ನಿನಗೋಸ್ಕರ ಉಂಟಾಗಿದ್ದೇವೆ. ಕ್ರಿಸ್ತನ ಮೂಲಕ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಪರಲೋಕದಿಂದ ಬಂದವನು ಎಂಥವನು, ಪರಲೋಕ ಸಂಬಂಧಪಟ್ಟವರು ನಾವು ಅಂಥವರೇ ಆಗಿ ನಮ್ಮನ್ನೇನು ಹುಟ್ಟಿಸಿದೆ, ಅದಕ್ಕೋಸ್ಕರ ಸ್ತೋತ್ರ. ಇವತ್ತು ತಂದೆ ಅಂತ ಹೇಳುವಂಥ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೆ. ಫಾದರ್, ವಿ ವರ್ಷಿಪ್ ಯು ಆ್ಯಂಡ್ ಗ್ಲೋರಿಫೈ ಯರ್ ನೇಮ್. ಯಾವಾಗೂ ನಿನ್ನನ್ನು ಗಲಪಡಿಸುವಂತೆ ತಂದೆ, ಯಾವಾಗೂ ನಿನ್ನ ನಾವು ತಿಳಿಯುವಂತೆ ನಿನ್ನ ವಾಕ್ಯ ಹೇಳ್ತೀವಿ, ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿ ಮಾಡುತ್ತಾನೋ ಆ ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಆತನು ಪ್ರೀತಿ ಮಾಡುತ್ತಾನೆ ಅಂತ ವಾಕ್ಯ ಹೇಳ್ತೀವಿ. ತಂದೆ, ನಿನ್ನಿಂದ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲರೂ ನಾವು ಪ್ರೀತಿ ಮಾಡುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರು ಪವಿತ್ರಾತ್ಮನಿಂದ ತುಂಬಲ್ಪಡಲಿ. ರಿಲೀಸ್ ದ ಅನಾಯಿಂಟಿಂಗ್. Every wicked counsel, I break you and cancel by the power of the Holy Spirit of God. Release the anointing, release the grace, release the favor and protection of God. In Jesus' name, amen, amen, amen.